ಬಹುಶಃ ಈ ಸಂಸ್ಥೆಯನ್ನು 18 ವರ್ಷಗಳ ಮೊದಲು ದೀಪ ಪ್ರಜ್ವಲಿಸಿ ಚಾಲನೆಯನ್ನಿತ್ತ ಡಾಕ್ಟರ್ ಸುನೀತಾ ಮೇಡಮ್ ಅವರಿಗೆ ಸಲ್ತದೆ. ಮೇಡಮ್ ಹೇಳಿದರು, ತಾಯಿ ಸ್ವೀಕರಿಸುವುದಕ್ಕಿಂತಲೂ ಮಗ ಈ ಸನ್ಮಾನ ಗೌರವ ಸ್ವೀಕರಿಸಿದರೆ ಒಳ್ಳೆಯದಂತೇಳಿ, ಅದಕ್ಕಷ್ಟೇ ಆ ಗೌರವವನ್ನು ಕಾಪಾಡಿಕೊಂಡು ನಾನು ಈ ಸನ್ಮಾನವನ್ನು ನಿಮ್ಮೆಲ್ಲರ ಸಂಘದ ಎಲ್ಲ ಸದಸ್ಯರ, ಮುಂಬೈಯಲ್ಲಿನ ಕನ್ನಡಿಗರ ಪತ್ರಕರ್ತರ ಪರವಾಗಿ ನಾನು ಸ್ವೀಕರಿಸಿದ್ದೇನೆ. ಬಹುಶಃ ನಡವಳಿಕೆಯು ಯಾವಾಗಲೂ ಜ್ಞಾನಕ್ಕಿಂತ ಹೆಚ್ಚಿನ ಮಹತ್ವವನ್ನು ಹೊಂದಿರುತ್ತದೆ. ಜ್ಞಾನವು ವಿಫಲಗೊಳ್ಳುವ ಹಲವು ಸಂದರ್ಭಗಳಿವೆ, ಆದರೆ ನಡವಳಿಕೆಯು ಎಲ್ಲವನ್ನೂ ನಿಭಾಯಿಸುತ್ತದೆ ಅನ್ನೋದು ಸಾಬೀತುಪಡಿಸಿದ ಪತ್ರಕರ್ತರಲ್ಲಿ ಸ್ವರ್ಗೀಯ ಶ್ರೀ KT ವೇಣುಗೋಪಾಲ್ ಒಬ್ಬರಾಗಿದ್ದರು. ಯಾರನ್ನಾದರೂ ಅರ್ಥ ಮಾಡಿಕೊಳ್ಳದಿದ್ದರೆ ಅವರ ಸ್ಥಾನದಲ್ಲಿ ನಿಂತು ನೋಡಿಕೊಳ್ಳಬೇಕು, ಆಗ ನಿಮಗೆ ಅರ್ಥವಾಗದ ಉತ್ತರಗಳು ಸಿಗುತ್ತದೆ. ಇದನ್ನು ನನಗೆ ತಿಳಿಸಿಕೊಟ್ಟವರೇ ಶ್ರೀ KT ವೇಣುಗೋಪಾಲ್ ಅವರು. ಜೀವನ ಎಂಬ ಪ್ರಯಾಣದಲ್ಲಿ ಯಾವುದೂ ವ್ಯರ್ಥವಾಗುವುದಿಲ್ಲ. ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ನಿಮ್ಮ ಮನಸ್ಸು ಮತ್ತು ಹೃದಯವನ್ನು ಮುಂದುವರೆದಕ್ಕೆ ರೂಪಿಸುತ್ತವೆ ಎಂಬುದನ್ನು ಅವರು ತಿಳಿಸಿಕೊಟ್ಟ ಪರಿಣಾಮವೇ ಈ ಕನ್ನಡಿಗ ಪತ್ರಕರ್ತರ ಸಂಘ ಮತ್ತು ಈ ನಮ್ಮ ಸನ್ಮಾನದ ವೇದಿಕೆಯಾಗಿದೆ. ಈಗಿನ ಕಾಲದಲ್ಲಿ ಸಮಾಜದ ಎದುರು ಕೆಟ್ಟವರಾಗಲು ಯಾವುದೇ ಕೆಟ್ಟ ಅಥವಾ ಕಟು ಸತ್ಯ ಹೇಳಿದರೆ ಸಾಕು ಅಂತ ಸತ್ಯವಾದಿ KT ವೇಣುಗೋಪಾಲ್ ಅವರಾಗಿದ್ದರು. ನಾನು ಯಾವತ್ತೂ ಅವರ ಗರಡಿಯಲ್ಲಿ ಸುಮಾರು ಒಂದು 20 ವರ್ಷ ನಾನು ಕೆಲಸ ಮಾಡಿದವ. ಎಲ್ಲರೂ ಅವರನ್ನು ಬಂಡಾಯ ಪತ್ರಕರ್ತರಂತ ಹೇಳ್ತಿದ್ರು. ಆವಾಗಲೂ ದಿನ ಬೆಳಿಗ್ಗೆ ಅವರು ನನಗೆ 6:30 7 ಗಂಟೆ ಒಳಗೆ ಒಂದು ಕರೆ ಮಾಡಿ ಕೇಳುವುದುಂಟು, ನೀವು ಇವತ್ತು ಯಾವ ವರದಿಗಳನ್ನು ಮಾಡ್ತೀರಿ, ಆ ವರದಿಗಳು ಯಾವ ರೀತಿಯಲ್ಲಿ ಇರಬೇಕು ಅಂತ ಎಚ್ಚರಿಸ್ತಾ ಇದ್ದು ನನ್ನನ್ನು ಒಂದು ಆಕಾರ ಕೊಟ್ಟು ಪತ್ರಕರ್ತರನ್ನಾಗಿ ಮಾಡಿಸಿದ್ದೆ ಅವರು. ಅವರನ್ನು ನಾವು ಎಷ್ಟು ನೆನಪಿಸಿಕೊಂಡ್ರೂ ಸಾಕಾಗಲಿಕ್ಕಿಲ್ಲ. ಯಾಕೆಂದರೆ ರಮೇಶ್ ಉದ್ಯಾವರಿ ಇಲ್ಲಿದ್ದಾರೆ, ಪತ್ರಕರ್ತರ ಅವರು ಸಹ KT ವೇಣುಗೋಪಾಲ್ ಅವರನ್ನು ಸಾಮೀಪ್ಯದಿಂದ ಕಂಡವರು. ಸಾಧೆಯವರಂತೂ ನನಗಿಂತಲೂ ಮೊದಲು KT ವೇಣುಗೋಪಾಲ್ ಅವರ ಗರಡಿಯಲ್ಲಿ ಪಳಗಿದವರು. ಬಹು ಜನರಿಗೆ ಗೊತ್ತು KT ವೇಣುಗೋಪಾಲ್ ಅವರ ಆದರ್ಶ ಏನಂತೇಳಿ. ಅದನ್ನು ಮೈಗೂಡಿಸಿದ ಕಾರಣ ನಾನು ಈ ಬೃಹನ್ಮುಂಬೈಯಲ್ಲಿ ಓರ್ವ ಪತ್ರಕರ್ತನಾಗಿ ಉಳಿಯಲು ಸಾಧ್ಯವಾಗಿದೆ. ಸಂಬಂಧಗಳು ಹೇಗೆ ಇರಬೇಕು ಅಂದರೆ, ಮಾತನಾಡಿದರೆ ಸಂತೋಷ ಆಗಬೇಕು, ಕಷ್ಟ ಹೇಳಿಕೊಂಡ್ರೆ ಸಮಾಧಾನ ಆಗಬೇಕು, ತಪ್ಪು ಆದರೆ ಜೊತೆಗೂಡಿ ಪರಿಹರಿಸಬೇಕು ಅನ್ನೋದನ್ನು ನಾವು ಮನದಲ್ಲಿಟ್ಟುಕೊಂಡು ಈ ಸಂಘವನ್ನು ನಾವು ಕಟ್ಟಿಕೊಂಡಿದ್ದು. ಈ ಧ್ಯೇಯ ಇವತ್ತು ನಾವು ಸಾರ್ಥಕತೆಯನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗಿದೆ ಅನಿಸುತ್ತೆ. ಈ ಮೊದಲು ಕೂಡ ನಮ್ಮ ಪತ್ರಕರ್ತರ ಸಂಘಕ್ಕೆ ಭಾಳಷ್ಟು ಗಣ್ಯರು ಬಂದಿದ್ದಾರೆ. ಮಾಧ್ಯಮ ಅಕಾಡೆಮಿಯ 4-5 ಅಧ್ಯಕ್ಷರು ಬಂದಿದ್ದಾರೆ. ಜೊತೆಗೆ ನಮ್ಮ ಹಿತೈಷಿಗಳಿಂದ, ಕೊಡುಗೈ ದಾನಿಗಳಿಂದ ನಮ್ಮ ಸಂಘ ಈ ಮಟ್ಟಕ್ಕೆ ಬೆಳೆದರೂ ಕೂಡ ಪತ್ರಕರ್ತರಲ್ಲಿ ಒಗ್ಗಟ್ಟು ಇಲ್ಲಾಂದರೆ ಅದು ಸಂಘದ ಮುನ್ನಡೆಗೆ ಸಾಧ್ಯವಾಗಲಿಕ್ಕಿಲ್ಲ. ಆದರೂ ಕೂಡ ಮಹಾರಾಷ್ಟ್ರದಾದ್ಯಂತದ ಸುಮಾರು 150 ಪತ್ರಕರ್ತರು ಮೇಡಮ್ ಇವತ್ತು ನಮ್ಮ ಸಂಘದಲ್ಲಿ ಸದಸ್ಯರಾಗಿದ್ದಾರೆ. ಇದೀಗ ಕಳೆದ 2 ವರ್ಷದಿಂದ ನಮ್ಮ ಜಾನ್ ವಿಲ್ಸನ್ ಲೋಬೋ ಅವರು ಕೂಡ ನಮ್ಮ ಸಂಘದ ಸದಸ್ಯರಾಗಿ ಬಂದಿದ್ದಾರೆ. ಅಂಥ ಒಂದು ಸೂಕ್ತ ನ್ಯೂಸ್ನಂಥ ಒಂದು ಮಾಧ್ಯಮದ ಆಡಳಿತ ನಿರ್ದೇಶಕರಾಗಿ, ಪ್ರವರ್ತಕರಾಗಿ ಅವರು
ಇದ್ದದ್ದು ನಮಗೆ ಗೊತ್ತಿರಲಿಲ್ಲ. ಡಾಕ್ಟರ್ ಶಿವಮೂಡಿಗೇರಿ ಅವರ ಮೂಲಕ ಅವರ ಪರಿಚಯ ಇತ್ತು. ನೋಡುವಾಗ ನಮ್ಮ ಮಂಗಳೂರಿನವರು ಆದಾಗ ಈಗ ಆಯಿಷಾ ಮೇಡಮ್ ಅವರು ಹೇಳಿದ್ರು, ನೀವು ಏನೋ ಒಂದು ಘಟನೆಯಲ್ಲಿ ಬಲಗೂಡಲಿಕ್ಕೆ ತುಂಬ ಮುಂದಿದ್ದೀರಂತೇಳಿ. ಆ ರೀತಿ ಎಲ್ಲರನ್ನೂ ನಾವು ಒಗ್ಗೂಡಿಸಿ ಈಗ ಕರ್ನಾಟಕದ ಅಲ್ಲಿರುವಂಥ ಕನ್ನಡದಲ್ಲಿ ಬರೆಯುವಂಥ ಪ್ರಕಟವಾಗುವಂಥ ಪ್ರಕಾಶಿತಗೊಳ್ಳುವಂಥ ಎಷ್ಟು ಪತ್ರಿಕೆಗಳಿವೆ, ಎಷ್ಟು ಮಾಧ್ಯಮಗಳಿವೆ, ಎಷ್ಟು ಸಾಮಾಜಿಕ ಜಾಲತಾಣಗಳಿವೆ, ಇವೆಲ್ಲ ಪತ್ರಿಕೆಗಳ ಮಾಧ್ಯಮಗಳ ಮುಖ್ಯಸ್ಥರನ್ನು ನಾವು ಸದಸ್ಯರನ್ನಾಗಿ ನೇಮಿಸಿಕೊಳ್ತಾ ಇದ್ದೇವೆ. ಹಾಗಾಗಿ ಮೇಡಮ್ ಆಯಿಷಾ ಮೇಡಮ್ ಅವರಾಗಿ ಹೇಳಿದರು, CM ಅವರು ಈ ಸಲ ಒಂದು ದೊಡ್ಡ ಫಂಡ್ ಕೊಟ್ಟಿದ್ದಾರೆ ಅಂತೇಳಿ. ಮುಂದಿನ ದಿನ ನಮಗೂ ಆ ಫಂಡನ್ನು ಸ್ವಲ್ಪ ವಿಸ್ತರಿಸಿ ನಮಗೆ ಸ್ವಲ್ಪ ಬಲಯುತಗೊಳಿಸಬೇಕಾಗಿ ನಾವು ಕೇಳ್ತಾ ಇದ್ದೇವೆ. ಅವರು ಹೇಳಿದರು, ಮುಂದಿನ ಒಂದು ನಮ್ಮ ಅಕಾಡೆಮಿಯ ಬಜೆಟಲ್ಲಿ ಈ ಸಂಸ್ಥೆಯ ಒಂದು ಪ್ರಸ್ತಾವವನ್ನು ಇಟ್ಕೊಳ್ತೇವೆ ಅಂತೇಳಿ. ಹಾಗಾಗಿ ಇದೀಗ ನಮ್ಮ ಬೀದರ್ನಿಂದ ಕೂಡ ನಮ್ಮ ಸಂಘದ ಒಬ್ಬರ ಸದಸ್ಯರಾಗಿ ನಮಗೆ ಇದ್ದಾರೆ. ಅವರಿಗೂ ಕೂಡ ನಾವು ಗಂಟೆಯವರೆಗೂ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಎಲ್ಲರೂ ಜೊತೆಯಾಗಿ ಮುನ್ನಡೆಯೋಣ. ಪತ್ರಿಕೋದ್ಯಮದ ಒಂದು ಏನು ವೃತ್ತಿ ಜೀವನ ಇದೆ ಅದನ್ನು ನಾವು ಶಕ್ತಿಯುತವಾಗಿ ಬಲಪಡಿಸೋಣ ಅಂತ ಹೇಳುವಾಗ, ಧರ್ಮೋ ರಕ್ಷತಿ ರಕ್ಷಿತ ಎಂಬಂತೆ ನಾವು ಪತ್ರಕರ್ತರು ಪತ್ರಿಕೋದ್ಯಮದ ನಿಷ್ಠೆಗೆ ಬದ್ಧರಾಗಿ ಮುನ್ನಡೆಯುವ ಅಗತ್ಯವಿದೆ. ಈ ವೃತ್ತಿ ಧರ್ಮ ನಮಗೆ ಖಂಡಿತವಾಗಿಯೂ ರಕ್ಷಿಸುವುದು ಎನ್ನುತ್ತಾ ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಂದಂಥ ಎಲ್ಲ ಗಣ್ಯರಿಗೂ ನಾನು ವೈಯಕ್ತಿಕವಾಗಿ ಅಭಿವಂದಿಸ್ತೇನೆ. ಧನ್ಯವಾದಗಳು.